ಒಂದಾನೊಂದು ಕಾಲದಲ್ಲಿ ಒಬ್ಬ ವೃದ್ಧ ರಾಜನಿದ್ದನು. ಅವನಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ತನ್ನ ರಾಜ್ಯಕ್ಕೆ ಒಬ್ಬ ಯೋಗ್ಯ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಲು ನಿರ್ಧರಿಸಿದನು. ಇದಕ್ಕಾಗಿ ಅವನು ರಾಜ್ಯದ ಎಲ್ಲ ಯುವಕರಿಗೆ ಒಂದು ಸ್ಪರ್ಧೆ ಏರ್ಪಡಿಸಿದನು. ರಾಜನು ಪ್ರತಿಯೊಬ್ಬ ಯುವಕನಿಗೂ ಒಂದೊಂದು ಗಿಡದ ಬೀಜವನ್ನು ನೀಡಿ, ಇದನ್ನು ಮಣ್ಣಿನಲ್ಲಿ ನೆಟ್ಟು 1 ವರ್ಷದವರೆಗೆ ಪೋಷಿಸಿ ತರಬೇಕು. ಯಾರ ಗಿಡ ಅತ್ಯಂತ ಸುಂದರವಾಗಿರುತ್ತದೆಯೋ ಅವರೇ ಮುಂದಿನ ರಾಜ ಎಂದು ಘೋಷಿಸಿದನು. ಆ ಗುಂಪಿನಲ್ಲಿ ರಾಮು ಎಂಬ ಒಬ್ಬ ಬಡ ಯುವಕನೂ ಇದ್ದನು. ಅವನು ರಾಜ ಕೊಟ್ಟ ಬೀಜವನ್ನು ಒಂದು ಕುಂಡದಲ್ಲಿ ನೆಟ್ಟು ದಿನವೂ ನೀರು ಹಾಕುತ್ತಿದ್ದನು. ಆದರೆ ತಿಂಗಳುಗಳು ಕಳೆದರೂ ಆ ಕುಂಡದಲ್ಲಿ ಒಂದು ಸಣ್ಣ ಮೊಳಕೆಯೂ ಬರಲಿಲ್ಲ. ಬೇರೆ ಯುವಕರೆಲ್ಲ, ನನ್ನ ಗಿಡ ಇಷ್ಟು ಎತ್ತರ ಬೆಳೆದಿದೆ, ನನ್ನ ಗಿಡದಲ್ಲಿ ಕೆಂಪು ಹೂವು ಬಿಟ್ಟಿದೆ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಿದ್ದರು. 1 ವರ್ಷ ಕಳೆಯಿತು. ಎಲ್ಲರೂ ತಮ್ಮ ಸುಂದರವಾದ ಗಿಡಗಳೊಂದಿಗೆ ಅರಮನೆಗೆ ಬಂದರು. ರಾಮು ಮಾತ್ರ ಬರೀ ಹೂಕುಂಡವನ್ನು ಹಿಡಿದು ಸಂಕೋಚದಿಂದ ಒಂದು ಮೂಲೆಯಲ್ಲಿ ನಿಂತಿದ್ದನು. ರಾಜನು ಎಲ್ಲರ ಗಿಡಗಳನ್ನೂ ನೋಡುತ್ತಾ ಬಂದನು. ಕೊನೆಗೆ ರಾಮನ ಬಳಿ ಬಂದು, ನಿನ್ನ ಕುಂಡದಲ್ಲಿ ಗಿಡವೇ ಇಲ್ಲವೇಕೆ ಎಂದು ಕೇಳಿದನು. ರಾಮು ನಡುಗುತ್ತಾ, ಕ್ಷಮಿಸಿ ಪ್ರಭು, ನಾನು ದಿನವೂ ನೀರು ಹಾಕಿದೆ, ತುಂಬ ಚೆನ್ನಾಗಿ ಆರೈಕೆ ಮಾಡಿದೆ, ಆದರೆ ಈ ಬೀಜ ಮೊಳಕೆಯಾಗಲೇ ಇಲ್ಲ ಎಂದನು. ಅದನ್ನು ಕೇಳಿದ ರಾಜನು ನಗುಮುಖದಿಂದ ಘೋಷಿಸಿದನು, ಇವನೇ ಈ ರಾಜ್ಯದ ಮುಂದಿನ ರಾಜ. ಎಲ್ಲರಿಗೂ ಆಶ್ಚರ್ಯವಾಯಿತು. ಆಗ ರಾಜನು ರಹಸ್ಯವನ್ನು ಬಿಚ್ಚಿಟ್ಟನು. ನಾನು ಅಂದು ನಿಮ್ಮ ಎಲ್ಲರಿಗೂ ಕೊಟ್ಟಿದ್ದು ಬೇಯಿಸಿದ ಬೀಜವನ್ನು. ಬೇಯಿಸಿದ ಬೀಜಗಳು ಎಂದಿಗೂ ಮೊಳಕೆಯೊಡೆಯುವುದಿಲ್ಲ. ನೀವೆಲ್ಲರೂ ಗಿಡ ಬೆಳೆಯಲಿಲ್ಲ ಎಂಬ ಕಾರಣಕ್ಕೆ ಬೇರೆ ಬೀಜಗಳನ್ನು ಹಾಕಿ ನನ್ನನ್ನು ವಂಚಿಸಿದಿರಿ. ಆದರೆ ರಾಮು ಮಾತ್ರ ಪ್ರಾಮಾಣಿಕನಾಗಿ ಬರೀ ಕುಂಡವನ್ನೇ ತಂದಿದ್ದಾನೆ. ರಾಜ್ಯವಾಡಲು ಜಾಣ್ಮೆಗಿಂತ ಹೆಚ್ಚಾಗಿ ಪ್ರಾಮಾಣಿಕತೆ ಮುಖ್ಯ. ಕಥೆಯ ನೀತಿ: ಪ್ರಾಮಾಣಿಕತೆಯ ಹಾದಿ ಕಠಿಣವಾಗಿದ್ದರೂ ಅದರ ಫಲ ಸದಾ ಸಿಹಿಯಾಗಿರುತ್ತದೆ. ಸುಳ್ಳಿನಿಂದ ಗೆಲ್ಲುವುದಕ್ಕಿಂತ ಸತ್ಯದಿಂದ ಸೋಲುವುದು ಮೇಲು.